2026 is not the year for you to learn AI. We talk about AI. AI generated. AI is beginning to do. It's the year to prove you can actually build. Almost ಎಲ್ರಿಗೂ AI ಬೇಸಿಕ್ಸ್ ಗೊತ್ತಿದೆ. ಎಲ್ಲರೂ ChatGPT ಯೂಸ್ ಮಾಡ್ತಿದ್ದಾರೆ, ಸಣ್ಣ ಮಾಡೆಲ್ಸ್ ಬಿಲ್ಡ್ ಮಾಡ್ತಿದ್ದಾರೆ. Everyone has watched tutorials. But ಪ್ರಾಬ್ಲಮ್ ಏನಂದ್ರೆ ಕಂಪನೀಸ್ ಆರ್ ನಾಟ್ ಇಂಪ್ರೆಸ್ಡ್ ಎನಿಮೋರ್. ನಿಮಗೆ ಚಾಟ್ ಬಾಟ್ ಬಿಲ್ಡ್ ಮಾಡಬಹುದಾ? ಬಿಗಿನರ್ಗೆ ಸಹ ಮಾಡಬಹುದು. APIs ಕಾಲ್ ಮಾಡಬಹುದಾ? ನಾನ್ ಡೆವಲಪರ್ಗೆ ಸಹ ಮಾಡಬಹುದು. ಟ್ಯೂಟೋರಿಯಲ್ಸ್ ಫಾಲೋ ಮಾಡಿ ಏನಾದರೂ ಡಿಪ್ಲಾಯ್ ಮಾಡಬಹುದಾ? Thousands of people have already done that. So, the question is, why should a company hire you? Hi, I'm Bhumi and welcome to Microdegree. ಈಗ ನಿಮಗೆ ಇದು ಕ್ವೆಶ್ಚನ್ ಬರ್ಬೋದಲ್ಲ, ವೈ ಆರ್ ದಿಸ್ ಪ್ರಾಜೆಕ್ಟ್ ಸೋ ಇಂಪಾರ್ಟೆಂಟ್? ಈ ಪ್ರಾಜೆಕ್ಟ್ಸ್ ಇಷ್ಟು ಇಂಪಾರ್ಟೆಂಟ್ ಯಾಕೆಂದ್ರೆ ನಾವು AI ಯೂಸ್ ಮಾಡುವಾಗ ಇದು ಬ್ರೇಕ್ ಆಗೋ ಚಾನ್ಸಸ್ ಇದೆ. ಡೆಮೋ ಒಮ್ಮೆ ವರ್ಕ್ ಆಗುತ್ತೆ, ಆದ್ರೆ ಇನ್ಪುಟ್ಸ್ ಚೇಂಜ್ ಆದಾಗ, ಡೇಟಾ ಮೆಸ್ಸಿ ಆದಾಗ, APIs ಫೇಲ್ ಆದಾಗ ಯೂಸರ್ಸ್ ಎಕ್ಸ್ಪೆಕ್ಟ್ ಮಾಡದಂತ ಕೆಲಸ ಮಾಡ್ತಾರೆ. ಅಂಡ್ ದಟ್ಸ್ ವೇರ್ ಮೋಸ್ಟ್ ಆಫ್ ದ AI ಪ್ರಾಜೆಕ್ಟ್ಸ್ ಫೇಲ್. ಸೊ ಕಂಪನೀಸ್ ಆರ್ ನಾಟ್ ಲುಕಿಂಗ್ ಫಾರ್ ಪೀಪಲ್ ಹೂ ಕ್ಯಾನ್ ಶೋ ಸಮಥಿಂಗ್ ವರ್ಕಿಂಗ್. ದೇ ಆರ್ ಲುಕಿಂಗ್ ಫಾರ್ ಪೀಪಲ್ ಹೂ ಕ್ಯಾನ್ ಮೇಕ್ ಶೋರ್ ದಟ್ ಇಟ್ ಕೀಪ್ಸ್ ವರ್ಕಿಂಗ್. ನಿಮ್ಮ ಸಿಸ್ಟಮ್ ಬ್ಯಾಡ್ ಇನ್ಪುಟ್ಸ್ ಹ್ಯಾಂಡಲ್ ಮಾಡಬಹುದಾ? ಇದು ಯಾವಾಗ್ಲೂ ನಮಗೆ ಕನ್ಸಿಸ್ಟೆಂಟ್ ಆಗಿರುವಂತ ಔಟ್ಪುಟ್ ಕೊಡಬಹುದಾ? ಇದು ಬ್ರೇಕ್ ಆಗದೆ ಬೇರೆ ಟೂಲ್ಸ್ ಜೊತೆ ಇಂಟಿಗ್ರೇಟ್ ಆಗಬಹುದಾ? ಇದೆಲ್ಲ ಗೊತ್ತಿರೋರು ಬೇಕು. ಯಾಕೆಂದ್ರೆ ಇದು ಕಂಪನೀಸಿನ ಟೈಮ್ ಹಾಗೆ ಎಫರ್ಟ್ ಅನ್ನು ಸೇವ್ ಮಾಡುತ್ತೆ. ಅಂಡ್ ಇದೇ ರೀಸನ್ಗೆ ಈ ಪ್ರಾಜೆಕ್ಟ್ಸ್ ಇಷ್ಟು ಇಂಪಾರ್ಟೆಂಟ್. ಅಂಡ್ ಯು ಡೋಂಟ್ ನೀಡ್ 10 random ಪ್ರಾಜೆಕ್ಟ್ಸ್ ಟು ಬಿಗಿನ್ ವಿತ್. ಯು ಜಸ್ಟ್ ನೀಡ್ ಫ್ಯೂ ಸ್ಟ್ರಾಂಗ್ ಒನ್ಸ್. ಸೊ ಹಿಯರ್ಸ್ ಪ್ರಾಜೆಕ್ಟ್ ನಂಬರ್ 1, ಅಡ್ವಾನ್ಸ್ಡ್ AI ವಿತ್ ಮೆಮರಿ, ದಟ್ ಇಸ್ RAG ಸಿಸ್ಟಮ್. ನೀವು ಈ ಪ್ರಾಜೆಕ್ಟ್ ಬಿಲ್ಡ್ ಮಾಡಿದಾಗ ಒಂದು ಕ್ಲಿಯರ್ ಆದ ಡೊಮೇನ್ ಚೂಸ್ ಮಾಡಿ, ಲೈಕ್ ಡಾಕ್ಯುಮೆಂಟೇಶನ್, PDFs, ರಿಸರ್ಚ್ ಪೇಪರ್ಸ್ ಆರ್ ಈವನ್ ಯೋರ್ ಓನ್ ನೋಟ್ಸ್. ಈ ಎಲ್ಲ ಡೇಟಾವನ್ನು ಮಾಡೆಲ್ಗೆ ಡೈರೆಕ್ಟ್ಲಿ ಫೀಡ್ ಮಾಡೋ ಬದಲು ಇದನ್ನು ಸಣ್ಣ ಚಂಕ್ಸ್ಗೆ ಬ್ರೇಕ್ ಮಾಡಿ, ಯೂಶುವಲಿ ಅರೌಂಡ್ 500 to 800 ಟೋಕನ್ಸ್ ವಿತ್ ಸ್ಲೈಟ್ ಓವರ್ಲ್ಯಾಪ್. ಇದರಿಂದ ಇಂಪಾರ್ಟೆಂಟ್ ಕಾಂಟೆಕ್ಸ್ಟ್ ಲೂಸ್ ಆಗಲ್ಲ. ಈಗ ಈ ಚಂಕ್ಸ್ ಅನ್ನು ಎಂಬೆಡಿಂಗ್ಸ್ ಗೆ ಕನ್ವರ್ಟ್ ಮಾಡಿ ಅಂಡ್ ಇದನ್ನು ವೆಕ್ಟರ್ ಡೇಟಾ ಬೇಸ್ ಅಲ್ಲಿ ಸ್ಟೋರ್ ಮಾಡಿ. ಈಗ ಯಾವ್ದಾದ್ರು ಯೂಸರ್ ಇದಕ್ಕೆ ಕ್ವೆಶ್ಚನ್ ಕೇಳಿದಾಗ ನಿಮ್ಮ ಸಿಸ್ಟಮ್ ಇದನ್ನು ಗೆಸ್ ಮಾಡಲ್ಲ. ಇದು ಕ್ವೆರಿಯನ್ನು ಎಂಬೆಡಿಂಗ್ಸ್ ಗೆ ಕನ್ವರ್ಟ್ ಮಾಡುತ್ತೆ, ಡೇಟಾ ಬೇಸ್ ಸರ್ಚ್ ಮಾಡುತ್ತೆ ಅಂಡ್ ರಿಟ್ರೀವ್ಸ್ ದ ಮೋಸ್ಟ್ ರೆಲೆವೆಂಟ್ ಪೀಸ್ ಆಫ್ ಇನ್ಫಾರ್ಮೇಶನ್ ಬಿಫೋರ್ ಗಿವಿಂಗ್ ಅನ್ ಆನ್ಸರ್. ಆಕ್ಯುರಸಿ ಇಂಪ್ರೂವ್ ಮಾಡಲಿಕ್ಕೆ ಬೇಸಿಕ್ ರಿಟ್ರೀವಲ್ ಇಂದ ಹೆಚ್ಚು ಬಿಯಾಂಡ್ ಹೋಗಿ ಬೈ ಆಡಿಂಗ್ ಹೈಬ್ರಿಡ್ ಸರ್ಚ್, ಸಿಮ್ಯಾಂಟಿಕ್ ಹಾಗೆ ಕೀವರ್ಡ್ ಬೇಸ್ಡ್ ಮೆಥಡ್ಸ್ ಕಂಬೈನ್ ಮಾಡಿ, ಇದರ ಜೊತೆ ರ್ಯಾಂಕಿಂಗ್ ಸ್ಟೆಪ್ ಆಡ್ ಮಾಡಿ ಟು ಪ್ರಯಾರಿಟೈಸ್ ದ ಮೋಸ್ಟ್ ರೆಲೆವೆಂಟ್ ರಿಸಲ್ಟ್ಸ್. ಈಗ ಇಂಪಾರ್ಟೆಂಟ್ ವಿಷಯ ಏನಂದ್ರೆ ನಿಮ್ಮ AI ಆನ್ಸರ್ಸ್ ಪ್ರೊವೈಡ್ ಮಾಡಬೇಕು ವಿತ್ ಪ್ರಾಪರ್ ಸೈಟೇಷನ್ಸ್. ಇನ್ಫಾರ್ಮೇಶನ್ ಎಲ್ಲಿಂದ ಸಿಕ್ಕಿದೆ ಇದು ಕೂಡ ಮೆನ್ಷನ್ ಆಗಿರಬೇಕು. ಅಂಡ್ ಇದಕ್ಕೆ ರಿಲಯಬಲ್ ಡೇಟಾ ಸಿಗ್ಲಿಲ್ಲ ಆದ್ರೆ ಇದು ಆನ್ಸರ್ ಮಾಡಲೇಬಾರದು, ಇನ್ಸ್ಟೆಡ್ ಆಫ್ ಸಿಂಪ್ಲಿ ಮೇಕಿಂಗ್ ಥಿಂಗ್ಸ್ ಅಪ್. ಅಂಡ್ ಫೈನಲಿ ಏನ್ ಮಾಡ್ಬೇಕಂದ್ರೆ ಒಂದು ಸಿಂಪಲ್ ಇವ್ಯಾಲ್ಯೂಯೇಷನ್ ಸೆಟಪ್ ಮಾಡಿ, ಟೆಸ್ಟ್ ಕ್ವೆಶ್ಚನ್ಸ್ ಜೊತೆ ನಿಮ್ಮ ಆಕ್ಯುರಸಿ ಮೆಜರ್ ಮಾಡ್ಲಿಕ್ಕೆ ಹಾಗೆ ನಿಮ್ಮ ಸಿಸ್ಟಮ್ ಇಂಪ್ರೂವ್ ಮಾಡ್ಲಿಕ್ಕೆ. ನೀವು ಇದನ್ನು ಒಟ್ಟಿಗೆ ಬಿಲ್ಡ್ ಮಾಡಿದ್ರೆ ನೀವು ಬರೀ ಒಂದು ಚಾಟ್ ಬಾಟ್ ಬಿಲ್ಡ್ ಮಾಡೋದಿಲ್ಲ, ಬಟ್ ಒಂದು ರಿಲಯಬಲ್ AI ಸಿಸ್ಟಮ್ ಬಿಲ್ಡ್ ಮಾಡ್ತೀರಾ ವಿಚ್ ರಿಫ್ಲೆಕ್ಟ್ಸ್ ದ ವೇ ರಿಯಲ್ ಅಪ್ಲಿಕೇಶನ್ಸ್ ಆಕ್ಚುಲಿ ವರ್ಕ್. ಇದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ಬೇಕಾದ್ರೆ ಇದನ್ನು ಇಮ್ಯಾಜಿನ್ ಮಾಡಿ, ನೀವು ನಿಮ್ಮ ಕಾಲೇಜಿನ ನೋಟ್ಸ್ ಅಥವಾ ಕಂಪನಿಯ ಡಾಕ್ಯುಮೆಂಟ್ಸ್ ಅನ್ನು ಅಪ್ಲೋಡ್ ಮಾಡ್ತೀರಾ ಅಂಡ್ ಒಂದು AI ಬಿಲ್ಡ್ ಮಾಡ್ತೀರಾ. ಬೈ ಯು ಕ್ಯಾನ್ ಆಸ್ಕ್ ವಾಟ್ ದಿಸ್ ಟಾಪಿಕ್ ಈಸ್ ಅಬೌಟ್, ಸಮರೈಸ್ ದಿಸ್ ಚಾಪ್ಟರ್. ಈ ತರದ್ದು ಬೇರೆ ರೀತಿಯ ಕ್ವೆಶ್ಚನ್ಸ್ ಕೇಳಬಹುದು ಅಂಡ್ ಇದು ನಿಮಗೆ ಅದರ ಎಕ್ಸಾಕ್ಟ್ ಚಾಪ್ಟರ್ ಅಥವಾ ಡಾಕ್ಯುಮೆಂಟ್ ತೋರಿಸ್ತದೆ, ಲೈಕ್ ಅ ಗೂಗಲ್ ಸರ್ಚ್ ಬಟ್ ಓನ್ಲಿ ಫಾರ್ ಯೋರ್ ಓನ್ ಡೇಟಾ. ಪ್ರಾಜೆಕ್ಟ್ 2, ಸ್ಟ್ರಕ್ಚರ್ಡ್ ಔಟ್ಪುಟ್ ಸಿಸ್ಟಮ್ ಅಥವಾ ರಿಯಲ್ ವರ್ಲ್ಡ್ AI ವರ್ಕ್. ನೀವು ಈ ಪ್ರಾಜೆಕ್ಟ್ ಬಿಲ್ಡ್ ಮಾಡಿದಾಗ ರಿಯಲ್ ವರ್ಲ್ಡ್ ಪ್ರಾಬ್ಲಮ್ಸ್ ಗೆ ಫೋಕಸ್ ಮಾಡಿ, ಲೈಕ್ ಕನ್ವರ್ಟಿಂಗ್ ಮೆಸ್ಸಿ ಆರ್ ಅನ್ಸ್ಟ್ರಕ್ಚರ್ಡ್ ಡೇಟಾ ಇಂಟು ಕ್ಲೀನ್ ಅಂಡ್ ಸ್ಟ್ರಕ್ಚರ್ಡ್ ಔಟ್ಪುಟ್. ಏನಾದ್ರೂ ಪ್ರಾಕ್ಟಿಕಲ್ ಸ್ಟಾರ್ಟ್ ಮಾಡಿ, ಲೈಕ್ ಇನ್ವಾಯ್ಸಸ್, ಇಮೇಲ್ಸ್, ಸಪೋರ್ಟ್ ಟಿಕೆಟ್ಸ್. ಯಾಕಂದ್ರೆ ಈ ಇನ್ಫಾರ್ಮೇಶನ್ ನೀಟ್ಲಿ ಆರ್ಗನೈಸ್ ಇರೋದಿಲ್ಲ. ಈಗ ನಿಮ್ಮ ಗೋಲ್ ಏನಂದ್ರೆ ನೀವು AI ಯೂಸ್ ಮಾಡಿ ಕೀ ಡೀಟೇಲ್ಸ್ ಅನ್ನು ಎಕ್ಸ್ಟ್ರಾಕ್ಟ್ ಮಾಡಬೇಕು, ಲೈಕ್ ನೇಮ್ಸ್, ಡೇಟ್ಸ್, amounts, categories, and you have to convert all of this into a strict JSON format. ಇದನ್ನು ಒಂದು ಸಿಂಪಲ್ ಪ್ರಾಂಪ್ಟ್ ರೆಸ್ಪಾನ್ಸ್ ತರ ಟ್ರೀಟ್ ಮಾಡಬೇಡಿ, ಒಂದು ಕ್ಲಿಯರ್ ಸ್ಕೀಮಾ ಡಿಫೈನ್ ಮಾಡಿ ನಿಮ್ಮ ಔಟ್ಪುಟ್ಸ್ಗೆ ಅಂಡ್ ಮೇಕ್ ಶೋರ್ ಎವ್ರಿ ರೆಸ್ಪಾನ್ಸ್ ಫಾಲೋಸ್ ದಟ್ ಎಕ್ಸಾಕ್ಟ್ ಸ್ಟ್ರಕ್ಚರ್. ಇದು ಆದ್ಮೇಲೆ ಇದಕ್ಕೆ ವ್ಯಾಲಿಡೇಷನ್ ಆಡ್ ಮಾಡಿ, ಯಾಕಂದ್ರೆ ನಿಮ್ಮ AI ಇನ್ಕರೆಕ್ಟ್ ಅಥವಾ ಇನ್ಕಂಪ್ಲೀಟ್ ಇದ್ರೆ ನಿಮ್ಮ ಸಿಸ್ಟಮ್ ಇದನ್ನು ಕ್ಯಾಚ್ ಮಾಡುತ್ತೆ. ಇದಾದ್ಮೇಲೆ ರಿಟ್ರೈ ಲಾಜಿಕ್ ಇಂಪ್ಲಿಮೆಂಟ್ ಮಾಡಿ. ಇಲ್ಲಿ ಸಿಸ್ಟಮ್ ಆಟೋಮ್ಯಾಟಿಕ್ಲಿ ಮಾಡೆಲ್ ಹತ್ರ ಇನ್ನೊಮ್ಮೆ ಕೇಳ್ತದೆ ಅಥವಾ ಎಕ್ಸ್ಪೆಕ್ಟೆಡ್ ಫಾರ್ಮ್ಯಾಟ್ ರೀಚ್ ಆಗುವ ತನಕ ಔಟ್ಪುಟ್ ಕರೆಕ್ಟ್ ಮಾಡುತ್ತೆ. ಇದು ತುಂಬಾ ಇಂಪಾರ್ಟೆಂಟ್, ಯಾಕೆಂದ್ರೆ ರಿಯಲ್ ವರ್ಲ್ಡ್ ಸಿಸ್ಟಮ್ಸ್ ಅಲ್ಲಿ AI ಔಟ್ಪುಟ್ಸ್ ಫೈನಲ್ ಸ್ಟೆಪ್ ಅಲ್ಲ. ದೇ ಆರ್ ಪಾಸ್ಡ್ ಇಂಟು ಅದರ್ ಅಪ್ಲಿಕೇಶನ್ಸ್, APIs ಆರ್ ಡೇಟಾಬೇಸಸ್. ಈ ಫಾರ್ಮ್ಯಾಟ್ ಇನ್ಕನ್ಸಿಸ್ಟೆಂಟ್ ಇದ್ರೆ ನಿಮ್ಮ ಪೈಪ್ಲೈನ್ ಫೇಲ್ ಆಗುವ ಚಾನ್ಸಸ್ ಇದೆ. ಸೊ ನೀವು ಕ್ಲೀನ್, ವ್ಯಾಲಿಡೇಟೆಡ್ ಅಥವಾ ಸ್ಟ್ರಕ್ಚರ್ಡ್ ಔಟ್ಪುಟ್ ಪ್ರೊಡ್ಯೂಸ್ ಮಾಡುವ ಸಿಸ್ಟಮ್ ಬಿಲ್ಡ್ ಮಾಡಿದ್ರೆ ಯು ಆರ್ ನಾಟ್ ಜಸ್ಟ್ ಬಿಲ್ಡಿಂಗ್ an AI ಫೀಚರ್, ಬಟ್ ಯು ಆರ್ ಸಾಲ್ವಿಂಗ್ ಅ ಕೋರ್ ಪ್ರಾಬ್ಲಮ್ ದಟ್ ಮೋಸ್ಟ್ ಕಂಪನೀಸ್ ಆಕ್ಚುಲಿ ಡೀಲ್ ವಿತ್. ಈಗ ಇದಕ್ಕೆ ಎಕ್ಸಾಂಪಲ್ ಕೊಡ್ಬೇಕಾದ್ರೆ ನಿಮ್ಗೆ ದಿನಕ್ಕೆ 100 ಇಮೇಲ್ಸ್ ಬರುತ್ತೆ ಅಂತ ತಿಳ್ಕೊಳ್ಳಿ. ಸಪೋರ್ಟ್ ಇಮೇಲ್ಸ್, ರ್ಯಾಂಡಮ್ ಮೆಸೇಜಸ್, ಕಸ್ಟಮರ್ ಕ್ವೆರೀಸ್ ಎಕ್ಸೆಟ್ರಾ. ಇದನ್ನು ಮ್ಯಾನ್ಯುವಲಿ 1 by 1 ರೀಡ್ ಮಾಡೋದಕ್ಕಿಂತ ನಿಮ್ಮ AI ಈ ಇಮೇಲ್ಸ್ ಅನ್ನು 1 by 1 ರೀಡ್ ಮಾಡುತ್ತೆ ಅಂಡ್ ಇದನ್ನು ಕ್ಲೀನ್ ಡೇಟಾಗೆ ಕನ್ವರ್ಟ್ ಮಾಡುತ್ತೆ. ಸೊ ಈಗ ನಿಮ್ಮ ಹತ್ರ ಒಂದು ಕರೆಕ್ಟ್ ಆದ ಡ್ಯಾಶ್ ಬೋರ್ಡ್ ಇದೆ. ಇದನ್ನು ನಿಮ್ಗೆ ಇನ್ವಾಯ್ಸಸ್ ಜೊತೆ ಕೂಡ ಮಾಡಬಹುದು. ಪ್ರಾಜೆಕ್ಟ್ 3,
ಏಜೆಂಟ್ ಸಿಸ್ಟಮ್. ಈ ಪ್ರಾಜೆಕ್ಟ್ ಬಿಲ್ಡ್ ಮಾಡುವಾಗ ನಿಮ್ಮ ಗೋಲ್ ಹೇಗಿರ್ಬೇಕಂದ್ರೆ, ನೀವು ಒಂದು ಸಿಂಪಲ್ ಚಾಟ್ ಬಾಟ್ ಬಿಲ್ಡ್ ಮಾಡೋದರಿಂದ ಯು ಹ್ಯಾವ್ ಟು ಬಿಲ್ಡ್ ಅನ್ AI ಸಿಸ್ಟಮ್ ದಟ್ ಕ್ಯಾನ್ ಆಕ್ಚುಲಿ ಟೇಕ್ ಆಕ್ಷನ್ಸ್. ಬರೀ ರೆಸ್ಪಾನ್ಸಸ್ ಜನರೇಟ್ ಮಾಡೋದರಿಂದ ನಿಮ್ಮ AI ಬೇರೆ ಎಕ್ಸ್ಟರ್ನಲ್ ಟೂಲ್ಸ್ ಜೊತೆ ಇಂಟ್ರಾಕ್ಟ್ ಮಾಡಬೇಕು, ಲೈಕ್ ವೆಬ್ ಸರ್ಚ್ ಮಾಡುವುದು, API ಕಾಲ್ ಮಾಡುವುದು ಅಥವಾ ಸಿಸ್ಟಮ್ ಅನ್ನು ಅಪ್ಡೇಟ್ ಮಾಡುವುದು. ಅಂಡ್ ದಿಸ್ ಇಸ್ ಎಕ್ಸಾಕ್ಟ್ಲಿ ವೇರ್ ಯೋರ್ AI ಸಿಸ್ಟಮ್ ಬಿಕಮ್ಸ್ ಅನ್ ಏಜೆಂಟ್. ಯಾಕೆಂದ್ರೆ ಇದು ಟಾಸ್ಕ್ಸ್ ಅನ್ನು ಎಕ್ಸಿಕ್ಯೂಟ್ ಮಾಡುತ್ತೆ ರಾದರ್ ದನ್ ಜಸ್ಟ್ ಡಿಸ್ಕ್ರೈಬಿಂಗ್ ದೆಮ್. ಸೊ ನೀವೀಗ ಒಂದು ಏಜೆಂಟ್ ಬಿಲ್ಡ್ ಮಾಡುವಾಗ ಇದಕ್ಕೆ ಬರೀ ಅಬಿಲಿಟೀಸ್ ಕೊಡುವುದು ಸಾಕಾಗಲ್ಲ. ಇದು ಆ ಅಬಿಲಿಟೀಸ್ ಅನ್ನು ಹೇಗೆ ಯೂಸ್ ಮಾಡುತ್ತೆ, ಹೇಗೆ ಕಂಟ್ರೋಲ್ ಮಾಡುತ್ತೆ, ಇದೆಲ್ಲ ಅದಕ್ಕೆ ಗೊತ್ತಿರಬೇಕು. ನೀವು ಸಿಸ್ಟಮ್ ಅನ್ನು ಹೇಗೆ ಡಿಸೈನ್ ಮಾಡಬೇಕಂದ್ರೆ ಇದಕ್ಕೆ ಕರೆಕ್ಟ್ ಆಗಿ ಫೇಲಿಯರ್ಸ್ ಅನ್ನು ಹ್ಯಾಂಡಲ್ ಮಾಡ್ಲಿಕ್ಕೆ ಗೊತ್ತಿರಬೇಕು. ಫಾರ್ ಎಕ್ಸಾಂಪಲ್, API ಕಾಲ್ಸ್ ಫೇಲ್ ಆದಾಗ ಅಥವಾ ರಿಟರ್ನ್ ಆದ ಡೇಟಾ ಇನ್ಕರೆಕ್ಟ್ ಇದ್ರೆ ನಿಮ್ಮ ಸಿಸ್ಟಮ್ ಕ್ರಾಶ್ ಆಗಬಾರ್ದು. ಇದು ಇಶ್ಯೂ ಅನ್ನು ಫೈಂಡ್ ಔಟ್ ಮಾಡಬೇಕು, ನೆಸೆಸರಿ ಇದ್ರೆ ರೀಟ್ರೈ ಮಾಡಬೇಕು, ಹಾಗೆ ಇದು ಇಲ್ಲದಿದ್ರೆ ಆಲ್ಟರ್ನೇಟಿವ್ ಪಾತ್ ಹುಡುಕ್ಬೇಕು. ಈ ತರದ ರಿಲಯಬಿಲಿಟಿ ಸಿಸ್ಟಮ್ ಅನ್ನು ರಿಯಲ್ ವರ್ಲ್ಡ್ ಅಲ್ಲಿ ತುಂಬಾ ಯೂಸ್ಫುಲ್ ಮಾಡುತ್ತೆ. ಅಂಡ್ ಇದೇ ಟೈಮ್ ಅಲ್ಲಿ ಕ್ಲಿಯರ್ ಬೌಂಡ್ರಿ ಕೂಡ ಸೆಟ್ ಆಗಿರ್ಬೇಕು. ಈ ಕ್ಲಿಯರ್ ಬೌಂಡ್ರಿಯನ್ನು ಡಿಫೈನ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್. ನಿಮ್ಮ AI ಗೆ ಎಲ್ಲದಕ್ಕೂ ಅನ್ಲಿಮಿಟೆಡ್ ಆಕ್ಸೆಸ್ ಇರಬಾರ್ದು. ಇದರ ಬದಲು ಯು ಶುಡ್ ರಿಸ್ಟ್ರಿಕ್ಟ್ ವಾಟ್ ಆಕ್ಷನ್ಸ್ ಇಟ್ ಕ್ಯಾನ್ ಟೇಕ್ ಅಂಡರ್ ವಾಟ್ ಕಂಡೀಷನ್ಸ್. ದಿಸ್ ಎನ್ಶೋರ್ಸ್ ಸೇಫ್ಟಿ, ಪ್ರಿಡಿಕ್ಟಬಿಲಿಟಿ ಅಂಡ್ ಕಂಟ್ರೋಲ್. ಆಕ್ಷನ್ ಟೇಕಿಂಗ್ ಕೆಪಬಿಲಿಟೀಸ್ ಜೊತೆ ಎರರ್ ಹ್ಯಾಂಡ್ಲಿಂಗ್ ಕಂಬೈನ್ ಮಾಡಿದ್ರೆ ವಿತ್ ಕಂಟ್ರೋಲ್ ಆಕ್ಸೆಸ್, ಯು ಆರ್ ನೋ ಲಾಂಗರ್ ಬಿಲ್ಡಿಂಗ್ ಅ ಚಾಟ್ ಬಾಟ್. ನೀವು ಒಂದು ಆಟೋಮೇಷನ್ ಸಿಸ್ಟಮ್ ಬಿಲ್ಡ್ ಮಾಡ್ತಿದ್ದೀರಾ. ರಿಯಲ್ AI ಏಜೆಂಟ್ಸ್ ಹೇಗೆ ಡಿಸೈನ್ ಆಗ್ತದೆ, ಹಾಗೆ ಪ್ರೊಡಕ್ಷನ್ ಅಲ್ಲಿ ಇದು ಹೇಗೆ ಯೂಸ್ ಆಗ್ತದೆ, ಇದರ ಬಗ್ಗೆ ಇದು ರಿಫ್ಲೆಕ್ಟ್ ಮಾಡುತ್ತೆ. ಇದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ಬೇಕಿದ್ರೆ ಈ ಸಿಚುವೇಶನ್ ಇಮ್ಯಾಜಿನ್ ಮಾಡಿ. ನೀವು AI ಗೆ ಹೀಗೆ ಹೇಳ್ತೀರಾ, ಫೈಂಡ್ ಮೀ ಲ್ಯಾಪ್ಟಾಪ್ಸ್ ಅಂಡರ್ 80,000 ಅಂಡ್ ಸಜೆಸ್ಟ್ ಮೀ ದ ಬೆಸ್ಟ್ ಒನ್. ಇದು ಏನ್ ಮಾಡುತ್ತೆ, ಇದು ನಿಮ್ಮ ಪ್ರಾಂಪ್ಟ್ಸ್ ಅನ್ನು ತೆಗೆದು ಆನ್ಲೈನ್ ಅಲ್ಲಿ ಸರ್ಚ್ ಮಾಡುತ್ತೆ, ಆಪ್ಷನ್ಸ್ ಅನ್ನು ಫಿಲ್ಟರ್ ಮಾಡುತ್ತೆ, ವೆಬ್ಸೈಟ್ಸ್ ರೀಡ್ ಮಾಡುತ್ತೆ ಅಂಡ್ ನಿಮ್ಗೆ ಬೇಕಿದ್ದ ಫೈನಲ್ ರಿಸಲ್ಟ್ ಕೊಡುತ್ತೆ. ಹೀಗೇನೆ ನಿಮ್ಮ ಸ್ಕಿಲ್ಸ್ ಪ್ರಕಾರ ನಿಮ್ಗೆ ಜಾಬ್ಸ್ ಹುಡುಕ್ಲಿಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಪ್ರಾಜೆಕ್ಟ್ 4, ಸ್ಟೇಟ್ಫುಲ್ AI ವಿತ್ ಇವ್ಯಾಲ್ಯೂಯೇಷನ್. ಈ ಪ್ರಾಜೆಕ್ಟ್ ಗೆ ನೀವು ಯಾವ್ದಕ್ಕೆ ಫೋಕಸ್ ಮಾಡ್ಬೇಕಂದ್ರೆ, ಯು ಹ್ಯಾವ್ ಟು ಬಿಲ್ಡ್ ಅನ್ AI ಸಿಸ್ಟಮ್ ದಟ್ ವರ್ಕ್ಸ್ ಥ್ರೂ ಕಂಪ್ಲೀಟ್ ವರ್ಕ್ ಫ್ಲೋ ಇನ್ಸ್ಟೆಡ್ ಆಫ್ ಗಿವಿಂಗ್ ಅ ಸಿಂಗಲ್ ರೆಸ್ಪಾನ್ಸ್. ಇದರ ಐಡಿಯಾ ಏನಂದ್ರೆ, ಇದು ಒಂದು ಏಜೆಂಟ್ ಕ್ರಿಯೇಟ್ ಮಾಡುತ್ತೆ. ಈ ಏಜೆಂಟ್ ಹಲವು ಸ್ಟೆಪ್ಸ್ ತೆಗಿತದೆ. ಇದರಲ್ಲಿ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋದು ವೈಲ್ ಮೇಂಟೈನಿಂಗ್ ಮೆಮರಿ ಅಂಡ್ ಕಂಟ್ರೋಲ್ ಥ್ರೂ ಔಟ್ ದ ಪ್ರಾಸೆಸ್. ಇಲ್ಲಿ ಒಂದು ಎಕ್ಸಾಂಪಲ್ ಕೊಡ್ಬೇಕಾದ್ರೆ, ಇದಕ್ಕೆ ಒಂದು ಇಶ್ಯೂ ಅನ್ನು ಇನ್ವೆಸ್ಟಿಗೇಟ್ ಮಾಡಬಹುದು, ಇನ್ಫಾರ್ಮೇಶನ್ ಅನ್ನು ಗ್ಯಾದರ್ ಮಾಡಬಹುದು ಅಂಡ್ ಸುಮ್ಮನೆ ಕಂಟಿನ್ಯೂ ಮಾಡುವ ಬದಲು ಎಲ್ಲಿ ಬೇಕಲ್ಲಿ ನಿಲ್ಲಿಸಬಹುದು. ನಿಮ್ಗೆ ಇದನ್ನು ಅಚೀವ್ ಮಾಡ್ಲಿಕ್ಕಿದ್ರೆ ನೀವು ಸ್ಟೇಟ್ ಬೇಸ್ಡ್ ಅಪ್ರೋಚ್ ಯೂಸ್ ಮಾಡಿ ನಿಮ್ಮ ಸಿಸ್ಟಮ್ ಅನ್ನು ಡಿಸೈನ್ ಮಾಡಬೇಕು. ಇಲ್ಲಿ ಈ ವರ್ಕ್ ಫ್ಲೋ ಅಲ್ಲಿದ್ದ ಎಲ್ಲಾ ಸ್ಟೆಪ್ ಕರೆಕ್ಟ್ ಆಗಿ ಡಿಫೈನ್ಡ್ ಹಾಗೆ ಕಂಟ್ರೋಲ್ಡ್ ಇದೆ. ಇದರ ಅರ್ಥ ಏನಂದ್ರೆ, AI ಯಾವ ಸ್ಟೇಜ್ ಅಲ್ಲಿದೆ, ನೆಕ್ಸ್ಟ್ ಯಾವ ಆಕ್ಷನ್ ತೆಗಿಬೇಕು, ಇದರ ಬಗ್ಗೆ ಇದಕ್ಕೆ ಗೊತ್ತಿರ್ತದೆ. ಇದರ ಜೊತೆ ಹ್ಯೂಮನ್ ಇನ್ ದ ಲೂಪ್ ಚೆಕ್ ಪಾಯಿಂಟ್ಸ್ ಕೂಡ ಇನ್ಕ್ಲೂಡ್ ಮಾಡಿ. ಈ ಟೈಮ್ ಅಲ್ಲಿ ನಿಮ್ಮ ಸಿಸ್ಟಮ್ ಪಾಸ್ ಆಗಬಹುದು, ಆದ್ರೆ ಇದು ನಿಮ್ಮ ಅಪ್ರೂವಲ್ ಗೆ ವೇಟ್ ಮಾಡುತ್ತೆ, ಏನಾದ್ರೂ ಮುಂಚೆ ತೆಗೆಯುವ ಮೊದಲು, ಈವನ್ ಡ್ಯೂರಿಂಗ್ ಕ್ರಿಟಿಕಲ್ ಆಕ್ಷನ್ಸ್. ಇದು ಒಂದು ಸೇಫ್ಟಿ ಲೇಯರ್ ಆಡ್ ಮಾಡುತ್ತೆ ಅಂಡ್ AI ಔಟ್ ಆಫ್ ಕಂಟ್ರೋಲ್ ಹೋದಾಗೆ ನೋಡುತ್ತೆ. ಅಂಡ್ ಈ ಪ್ರಾಜೆಕ್ಟಿನ ಇಂಪಾರ್ಟೆಂಟ್ ಪಾರ್ಟ್ ಏನಂದ್ರೆ ಇವ್ಯಾಲ್ಯೂಯೇಷನ್. ನೀವು ಸುಮ್ಮನೆ ವರ್ಕ್ ಫ್ಲೋ ಬಿಲ್ಡ್ ಮಾಡಬೇಡಿ, ಇದು ಎಷ್ಟು ಒಳ್ಳೆ ಪರ್ಫಾರ್ಮ್ ಆಗುತ್ತೆ ಇದನ್ನ ನೋಡಿ, ಟೆಸ್ಟ್ ಕೇಸ್ ಕ್ರಿಯೇಟ್ ಮಾಡಿ, ಔಟ್ಪುಟ್ಸ್ ವೆರಿಫೈ ಮಾಡಿ, ಹಾಗೆಯೇ ಪರ್ಫಾರ್ಮೆನ್ಸ್ ಅನ್ನು ಟ್ರ್ಯಾಕ್ ಮಾಡ್ತಾ ಇದೆ. ಸಿಸ್ಟಮ್ ಆಕ್ಚುಲಿ ಇಂಪ್ರೂವ್ ಆಗ್ತಿದೆಯಾ ಇದ್ರ ಬಗ್ಗೆ ಇದು ಹೇಳ್ತದೆ. ಇನ್ ರಿಯಲ್ ವರ್ಲ್ಡ್ AI systems, evaluation is just as important as building, and showing that you can test and monitor your system demonstrates a level of engineering maturity that most people miss. ಇದಕ್ಕೆ ಎಕ್ಸಾಂಪಲ್ ಹೇಳ್ಬೇಕಾದ್ರೆ, ನಿಮ್ಮ ಕಂಪನಿಯಲ್ಲಿ ಏನಾದರೂ ಸರ್ವರ್ ಇಶ್ಯೂ ಇದೆ ಅಂತ ತಿಳ್ಕೊಳ್ಳಿ. ಆಗ ನಿಮ್ಮ AI ಬರೀ ಪ್ರಾಬ್ಲಮ್ ಇದೆ ಅಂತ ಹೇಳಲ್ಲ, ಇದು ಲಾಗ್ಸ್ ಚೆಕ್ ಮಾಡುತ್ತೆ, ಇದರ ಕಾಸ್ ಫೈಂಡ್ ಔಟ್ ಮಾಡುತ್ತೆ, ಸೊಲ್ಯೂಷನ್ ಕೊಡುತ್ತೆ ಅಂಡ್ ಏನಾದ್ರೂ ಸ್ಟೆಪ್ ತೆಗೆಯೋ ಮುಂಚೆ ನಿಮ್ಮ ಅಪ್ರೂವಲ್ ಕೇಳುತ್ತೆ. ಸೊ ಬೇಸಿಕಲಿ ಎಲ್ಲದನ್ನು ಸ್ಟೆಪ್ ಬೈ ಸ್ಟೆಪ್ ಮಾಡುತ್ತೆ, ಲೈಕ್ ಅ ರಿಯಲ್ ಇಂಜಿನಿಯರ್ ಅಂಡ್ ನಾಟ್ ಲೈಕ್ a chatbot just giving an answer. And now we come to project 5, one real deployed product. ಈ ಪ್ರಾಜೆಕ್ಟ್ ಗೆ ನಿಮ್ಮ ಗೋಲ್ ಹೇಗಿರ್ಬೇಕಂದ್ರೆ, you have to move beyond local development. ಜನರಿಗೆ ಯೂಸ್ ಆಗುವಾಗೆ ಏನಾದ್ರೂ ರಿಯಲ್ ಬಿಲ್ಡ್ ಮಾಡಬೇಕು. Instead of keeping your project limited to your laptop or notebook, ಇದನ್ನು ಒಂದು ವರ್ಕಿಂಗ್ ಅಪ್ಲಿಕೇಶನ್ ತರ ಡಿಪ್ಲಾಯ್ ಮಾಡಿ. ಇದೊಂದು ಸಿಂಪಲ್ ವೆಬ್ ಆಪ್ ಕೂಡ ಇರಬಹುದು, ಇಂಟರ್ನಲ್ ಟೂಲ್ ಅಥವಾ ಏನಾದ್ರೂ ಸಣ್ಣ ಬಟ್ ಯೂಸ್ಫುಲ್ ಪ್ರಾಡಕ್ಟ್ ಕೂಡ ಇರಬಹುದು. ಬಟ್ ದ ಕೀ ಇಸ್ ಟು ಮೇಕ್ ಇಟ್ ಆಕ್ಸೆಸಿಬಲ್ ಅಂಡ್ ಯೂಸ್ಫುಲ್ ಟು ವರ್ಕ್ ಇನ್ ರಿಯಲ್ ವರ್ಲ್ಡ್ ಎನ್ವೈರನ್ಮೆಂಟ್. ನೀವು ಡಿಪ್ಲಾಯ್ ಮಾಡಿದ ನಂತರ ಪ್ರಾಕ್ಟಿಕಲ್ ಚಾಲೆಂಜಸ್ ಫೇಸ್ ಮಾಡ್ತೀರಾ. ಇದು ಡಿಪ್ಲಾಯ್ಮೆಂಟ್ ಟೈಮ್ ಅಲ್ಲಿ ನಿಮ್ಗೆ ಕಾಣಲ್ಲ. ಥಿಂಗ್ಸ್ ಲೈಕ್ CORS, ಲೇಟೆನ್ಸಿ, ಕಾಸ್ಟ್ ಆಪ್ಟಿಮೈಸೇಷನ್, API ರೇಟ್ ಲಿಮಿಟ್ಸ್, ಇದೆಲ್ಲ ರಿಯಲ್ ಆಗುತ್ತೆ. ಈ ಎಲ್ಲಾ ಪ್ರಾಬ್ಲಮ್ಸ್ ಅನ್ನು ಹ್ಯಾಂಡಲ್ ಮಾಡುವುದು ಈ ನಿಮ್ಮ ಲರ್ನಿಂಗ್ ಪ್ರೊಸೆಸ್ಸಿನ ಮುಖ್ಯವಾದ ಪಾರ್ಟ್, ಬಿಕಾಸ್ ಇಸ್ ಎಕ್ಸಾಕ್ಟ್ಲಿ ವಾಟ್ ಹ್ಯಾಪನ್ಸ್ ಡ್ಯೂರಿಂಗ್ ಪ್ರೊಡಕ್ಷನ್ ಸಿಸ್ಟಮ್ಸ್. ಡೆಮೋ ಅಲ್ಲಿ ಕರೆಕ್ಟ್ ವರ್ಕ್ ಆಗ್ತದೆ, ಆದ್ರೆ
ತುಂಬಾ ಯೂಸೇಜ್ ಆದ ನಂತರ ನಿಮ್ಮ ಸಿಸ್ಟಮ್ ಹೇಗೆ ಬಿಹೇವ್ ಆಗ್ತದೆ ಇದ್ರ ಬಗ್ಗೆ ಕೂಡ ನಿಮ್ಗೆ ಯೋಚಿಸಬೇಕು. ಇದನ್ನು ಒಂದು ಸ್ಟೆಪ್ ಮುಂದೆ ಕೊಂಡೋಗ್ಲಿಕ್ಕೆ ನಿಮ್ಮ ಅಪ್ಲಿಕೇಶನ್ಗೆ ಬೇಸಿಕ್ ಮಾನಿಟರಿಂಗ್ ಆಡ್ ಮಾಡಿ. ಟ್ರ್ಯಾಕ್ ಹೌ ಆಫನ್ ಇಟ್ಸ್ ಯೂಸ್ಡ್, ವೇರ್ ಇಟ್ ಫೇಲ್ಸ್ ಅಂಡ್ ಹೌ ಇಟ್ ಪರ್ಫಾರ್ಮ್ಸ್. ಇದು ಸಿಸ್ಟಮಿನ ರಿಲಯಬಿಲಿಟಿ ಅರ್ಥ ಮಾಡಿಸ್ಲಿಕ್ಕೆ ಹೆಲ್ಪ್ ಮಾಡುತ್ತೆ ಅಂಡ್ ಟೈಮ್ ಹೋದಾಗೆ ಇದನ್ನು ಇಂಪ್ರೂವ್ ಮಾಡುತ್ತೆ. ಯಾವ್ದನ್ನಾದ್ರೂ ಬಿಲ್ಡ್ ಮಾಡೋದು ಒನ್ ಪಾರ್ಟ್ ಅಂಡ್ ಇದನ್ನು ರಿಯಲ್ ವರ್ಲ್ಡ್ ಅಲ್ಲಿ ಯೂಸ್ ಮಾಡೋದು ಒಂದು ಬೇರೆ ಚಾಲೆಂಜ್. ಅಂಡ್ ನೀವು ಒಂದು ಸಣ್ಣ AI ಪ್ರಾಡಕ್ಟ್ ಅನ್ನು ಡಿಪ್ಲಾಯ್ ಹಾಗೆ ಮ್ಯಾನೇಜ್ ಮಾಡಿದ್ರೆ ಯು ಡನ್ ಆಲ್ಮೋಸ್ಟ್ ವಾಟ್ ಎವ್ರಿ ಒನ್ ಅವಾಯ್ಡ್ಸ್, ದಟ್ ಇಸ್ ಟರ್ನಿಂಗ್ ಎನ್ ಐಡಿಯಾ ಇಂಟು ಸಮಥಿಂಗ್ ರಿಯಲ್. ಈಗ ಇದಕ್ಕೊಂದು ಎಕ್ಸಾಂಪಲ್ ಹೇಳ್ಬೇಕಾದ್ರೆ, ನೀವು ಒಂದು ಸಿಂಪಲ್ ಆದ ವೆಬ್ಸೈಟ್ ಕ್ರಿಯೇಟ್ ಮಾಡಿದ್ರಿ ಅಂತ ತಿಳ್ಕೊಳ್ಳಿ, ವೇರ್ ಯೂಸರ್ಸ್ ಕ್ಯಾನ್ ಅಪ್ಲೋಡ್ ದೇರ್ ರೆಸ್ಯೂಮೆ. ಇದನ್ನು AI ಚೆಕ್ ಮಾಡುತ್ತೆ, ರಿವ್ಯೂ ಮಾಡುತ್ತೆ, ಇಂಪ್ರೂವ್ಮೆಂಟ್ ಸಜೆಸ್ಟ್ ಮಾಡುತ್ತೆ, ಹಾಗೆ ಫೀಡ್ಬ್ಯಾಕ್ ಕೂಡ ಕೊಡುತ್ತೆ. ಅಂಡ್ ಇದನ್ನು ಲ್ಯಾಪ್ಟಾಪ್ ಅಲ್ಲಿ ಇಡುವ ಬದಲು ಡಿಪ್ಲಾಯ್ ಮಾಡಿ ಅಂಡ್ ಇದನ್ನು ಯಾರಿಗೆ ಬೇಕು ಅವರಿಗೆ ಯೂಸ್ ಮಾಡಬಹುದು. ಅಂಡ್ ನೌ ಯು ಆರ್ ನಾಟ್ ಓನ್ಲಿ ಶೋಯಿಂಗ್ ಅ ಪ್ರಾಜೆಕ್ಟ್ ಬಟ್ ಯು ಆರ್ ಶೋಯಿಂಗ್ ಯೋರ್ ಪ್ರಾಡಕ್ಟ್. ನೌ ಹಿಯರ್ಸ್ ದ ಟ್ರೂತ್. ತುಂಬಾ ಜನರು ಈ ಪ್ರಾಜೆಕ್ಟ್ಸ್ ಅನ್ನು ಬಿಲ್ಡ್ ಮಾಡಲ್ಲ. ಯಾವ್ದು ಸಿಂಪಲ್ ಇದೆ ಇದನ್ನೇ ಬಿಲ್ಡ್ ಮಾಡ್ತಾರೆ. ಆದ್ರೆ ಯಾರು ಟೈಮ್ ತೆಗೆದು ಈ ಮೆನ್ಷನ್ ಮಾಡಿದ ಪ್ರಾಜೆಕ್ಟ್ಸ್ ಅನ್ನು ಬಿಲ್ಡ್ ಮಾಡ್ತಾರೆ, ದೇ ವಿಲ್ ಡೆಫಿನೆಟ್ಲಿ ಗೆಟ್ ಹೈಯರ್ಡ್. ಸೊ 2026 ಅಲ್ಲಿ ನಿಮ್ಮ ಹತ್ರ ಎರಡು ಚಾಯ್ಸ್ ಇದೆ. 1, build for someone else, and 2, build like someone companies can't ignore. Now it's up to you.